ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷೆ 2 ಮೇ 2026 ವಿಜ್ಞಾನ ವಿಷಯದ ಪರೀಕ್ಷೆ ಬಂದುಬಿಟ್ಟು ನಿಮಗೆ 19/5/2026ಕ್ಕೆ ನಡೆದಿದೆ. ಸೊ ಕ್ವಶನ್ ಪೇಪರ್ ನೋಡಿದರೆ ತುಂಬಾ ಈಸಿ ಇತ್ತು. ಸೊ ಯಾಕಂದರೆ ಸೈನ್ಸ್ ಇದೆ, ಬಟ್ ಲಾಸ್ಟ್ ಎಕ್ಸಾಮ್ 1 ಹೋಲಿಕೆ ಮಾಡಿದರೆ ಸೊ ಎಕ್ಸಾಮ್ 2 ಕ್ವಶನ್ ಪೇಪರ್ ಈಸ್ ಈಸಿ. ಸ್ವಲ್ಪ ಪ್ರಶ್ನೆ ಇಲ್ಲಿನೂ ಕೂಡ ನಿಮಗೆ ಸಿಗ್ತದೆ, ಟಫ್ ಇದ್ದಾವೆ, ಬಟ್ ಆದರೂ ಕೂಡ ಟ್ಯಾಲಿ ಮಾಡಿದರೆ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಚೆನ್ನಾಗಿ ನೋಡ್ಕೊಂಡು ಬನ್ನಿ. ಕೀ ಆನ್ಸರ್ಸ್ಗಳನ್ನು ಕೂಡ ಕೊಡ್ತೀನಿ. ಅಲ್ಲಲ್ಲಿ 1 ಮಾರ್ಕರ್ಗಳನ್ನು ಕವರ್ ಮಾಡಿದ್ದೀನಿ, 2-3 ಮಾರ್ಕರ್ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಹೇಳ್ತೀನಿ. ಫಿಸಿಕ್ಸ್ ಇದೆ ನೋಡಿ, ಭೌತ ವಿಜ್ಞಾನ. ಫಸ್ಟ್ ಕ್ವಶನ್ ಕೇಳಿದರು, ವಿದ್ಯುತ್ ಪ್ರವಾಹದ SI ಏಕಮಾನ ಅಂತ ಕೇಳಿದ್ದಾರೆ. ಆಂಪಿಯರ್, ಓಮ್, ವೋಲ್ಟ್, ವ್ಯಾಟ್. ಆಪ್ಷನ್ ಎ ಆಂಪಿಯರ್ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ? 1 ಈಸ್ ಎಕ್ಸಾಕ್ಟ್ಲಿ ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ವಿದ್ಯುತ್ ಪ್ರವಾಹ ಆಂಪಿಯರ್ ಇಸ್ ದ ಏಕಮಾನ. ಪ್ರಶ್ನೆ 2, ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಓರೆಯಾಗಿ ಪ್ರವೇಶಿಸಿದರೆ ಆಗ ವಿರಳ ಮಾಧ್ಯಮದಲ್ಲಿ ಆ ಬೆಳಕಿನ ಕಿರಣದ ವೇಗ ಮತ್ತು ಬಾಗುವಿಕೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ವೇಗ ಹೆಚ್ಚಾಗ್ತದೆ ಮತ್ತು ಲಂಬದಿಂದ ದೂರಕ್ಕೆ ಬಾಗ್ತದೆ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇದು ನಿಮಗೆ 1 ಅಂಕವನ್ನು ತಂದು ಕೊಡ್ತಕ್ಕಂಥ ಉತ್ತರ. ಪ್ರಶ್ನೆ 3, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಸೇರ್ಪಡೆ ಇಲ್ಲದ ದಾಟಿದ ತಂತಿಯ ಚಿಹ್ನೆಯ ಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಇದು ಏನಪ್ಪ ಅಂದರೆ ಸೇರ್ಪಡೆ ಇಲ್ಲದ ದಾಟಿದ ತಂತಿ ಅಂತಕ್ಕಂಥದ್ದಿತ್ತು. ಇಟ್ಸ್ ಅ ವೆರಿ ಈಸಿಯಾಗಿ ನೀವು ಅದನ್ನು ಡ್ರಾ ಮಾಡ್ಬೋದು. 4ನೇ ಪ್ರಶ್ನೆ ನೋಡಿ, ಕೆಳಗಿನ ಚಿತ್ರ ಗಮನಿಸಿ. ಸ್ವಿಚ್ ಆನ್ ಮಾಡಿದಾಗ ಸೊಲೆನೈಡ್ನ ವೈ ತುದಿ ದಂಡಕಾಂತದ ಎಸ್ ಧ್ರುವವನ್ನು ವಿಕರ್ಷಿಸುವುದೇ ಅಂತ ಕೇಳಿದ್ದಾರೆ. ಇದರ ಉತ್ತರ ಬಂದುಬಿಟ್ಟು ಹೌದು, ವಿಕರ್ಷಣೆಯನ್ನು ಮಾಡ್ತದೆ. ಓಕೆ, ಸೊ ವಿಕರ್ಷಣೆಯನ್ನು ಮಾಡ್ತದೆ. ಸೊ ಏನು ಉತ್ತರ ಕೊಡಬೇಕಾಗಿತ್ತು ಅಂತಂದರೆ, ಇದು ಬಲಗೈ ನಿಯಮದ ಪ್ರಕಾರ ವೈ ತುದಿ ಎಸ್ ಆಗಲು ಸೊಲೆನೈಡ್ನಲ್ಲಿ ವಿದ್ಯುತ್ ಪ್ರವಾಹ ವೈದಿಂದ ಎಕ್ಸ್ ಕಡೆಗೆ ಹರಿಯಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ಉತ್ತರ ಇತ್ತು. ಸೊ ಒಟ್ಟಾರೆಯಾಗಿ ವಿಕರ್ಷಿಸ್ತದೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು 2 ಮಾರ್ಕರ್ ಕ್ವಶನ್ಸ್ ಇದೆ ನೋಡಿ. ಸೊ 2 ಮಾರ್ಕರಲ್ಲಿ ಬಿಳಿ ಬೆಳಕಿನ ರೋಹಿತದ ಪುನರ್ ಸಂಯೋಜನೆ ಚಿತ್ರ. ಸೊ ನ್ಯೂಟನ್ ಪ್ರಯೋಗ, ಇಟ್ಸ್ ಅ ವೆರಿ ಈಸಿ. ನೆಕ್ಸ್ಟ್, ಭೂ ಸಂಪರ್ಕ ತಂತಿಯ ಕಾರ್ಯ. ಸೊ ನಿಮಗೆ ಮೊನ್ನೆ ಕೇಳಿತ್ತು, ಓವರ್ಲೋಡ್ನಿಂದ ತಪ್ಪಿಸ್ತಕ್ಕಂಥ 2 ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ನಿಮಗೆ ಕೇಳಿದರು. ಇನ್ನು ವ್ಯತ್ಯಾಸವನ್ನು ಕೇಳಿದರೆ, ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ. ಇದು ಕೂಡ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 3 ಮಾರ್ಕರಲ್ಲಿ ನಿಮಗೆ ನಿಮ್ನ ದರ್ಪಣ ಕೇಳಿದ್ದಾರೆ. ಸಿ ಮತ್ತು ಎಫ್ನ ನಡುವೆ ಇರ್ತಕ್ಕಂಥದ್ದು. ಕಾಮನ ಬಿಲ್ಲು, ಟೆಂಡಾಲ್ ಪರಿಣಾಮ. ಸೊ ನಿಮಗೆ ಮೋಸ್ಟ್ ರಿಪೀಟೆಡ್ ಅಂತ ನಾವು ಹೇಳಿತ್ತು, ಅವೇ ಪ್ರಶ್ನೆಗಳು ಇಲ್ಲಿ ಬಂದಿದ್ದಾವೆ. ಇನ್ನು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಮತ್ತು ಸಮೀಪ ದೃಷ್ಟಿ ದೋಷದ ಬಗ್ಗೆ ಕೇಳಿದ್ದಾರೆ. ಅದಕ್ಕೆ ಕಾರಣಗಳನ್ನು ಕೂಡ ಕೇಳಿದರು. ಇದು ಎಕ್ಸಾಮ್ 1ನಲ್ಲಿನೂ ಬಂದಿತ್ತು, ಎಕ್ಸಾಮ್ 2ದಲ್ಲಿನೂ ಬಂದಿದೆ. ಇನ್ನು ದಿಕ್ಸೂಚಿ ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಯನ್ನು ಎಳೆಯುವ ಚಟುವಟಿಕೆ, ಅದು ಬರಿಬೇಕಿತ್ತು. ಅಥವಾ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಈ ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಬಲ ಅನುಭವಿಸ್ತದೆ ಅಂತಕ್ಕಂಥ ಪ್ರಯೋಗ ಕೇಳಿದರು. ಇದು ಕೂಡ ನೀವು ಬರೆದಿರ್ತೀರಿ. ಇನ್ನು 4 ಮಾರ್ಕರಲ್ಲಿ ವಸ್ತುವಿನ ದೂರ ಲೆಕ್ಕ ಕೇಳಿದ್ದಾರೆ. ಒಂದು ವರ್ಧನೆಯನ್ನು ಕಂಡುಹಿಡಬೇಕಾಗಿತ್ತು, ಒಂದು ವಸ್ತುವಿನ ದೂರವನ್ನು ಕಂಡುಹಿಡಬೇಕಿತ್ತು. ಸೊ 4 ಅಂಕದ ಪ್ರಶ್ನೆ ಇತ್ತು. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ. ಓಕೆ, ಇದರ ನಿಯಮವನ್ನು ಆಧರಿಸಿ ಕೆಲಸ ಮಾಡ್ತಕ್ಕಂಥ ಸಾಧನ. ಕಾರಣ ಕೊಡಿ. ಟಂಗ್ಸ್ಟನ್ನನ್ನೇ ಏಕೆ ಬಳಸ್ತಾರೆ? ಹೆಚ್ಚಿನ ರೋಧಶೀಲತೆ. ನೆನಪಿರಲಿ, ಹೆಚ್ಚಿನ ರೋಧಶೀಲತೆ ಇರೋದರಿಂದ ಟಂಗ್ಸ್ಟನ್ನನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತಾರೆ, ದೀಪಗಳಲ್ಲಿ. ಇನ್ನು ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಏಕೆ ಬಳಸ್ತಾರೆ ಅಂದರೆ ವಿದ್ಯುತ್ನ ಉತ್ತಮ ವಾಹಕಗಳು ಅಂತ ನೀವೇನು ಮಾಡ್ಬೋದು, ಕರಿಬೋದು. ಉತ್ತಮ ವಾಹಕಗಳಾಗಿರ್ತವೆ ವಿದ್ಯುತ್ನ ವಾಹಕಗಳು ತಾಮ್ರ ಮತ್ತು ಅಲ್ಯೂಮಿನಿಯಂ. ಓಕೆನಾ? ಇನ್ನು ಓಮ್ನ ನಿಯಮ ಕೇಳಿದರು. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು. ವಿದ್ಯುತ್ ಪ್ರವಾಹವಿರುವ ವಾಹಕದ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಈ ಹೇಳಿಕೆ ಸಮರ್ಥಿಸಿ. LBA ಕ್ವಶನ್ ಇತ್ತು. ಸೊ ಆರಾಮಾಗಿ ನೀವು ಅದನ್ನು ಬರೆದಿರ್ತೀರಿ. ಕೆಮಿಸ್ಟ್ರಿಗೆ ಬರ್ತೀನಿ. ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ 1 ಉದಾಹರಣೆಗಳನ್ನು ಕೇಳಿದ್ದಾರೆ. ಆಪ್ಷನ್ ಸಿ ಯಾರೆಲ್ಲ ಬರೆದಿದ್ದೀರಿ? 1 ಮಾರ್ಕ್. ಸೊ ಕಬ್ಬಿನ ತುಕ್ಕು ಹಿಡಿದಿದೆ ಅಂತ ಹೇಳಿದಾರಲ್ಲ, ಅದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಅಂತ ಇತ್ತು. 14ನೇ ಪ್ರಶ್ನೆ, ಸಾರರಿಕ್ತ ಆಮ್ಲಗಳೊಂದಿಗೆ ಲೋಹ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕೇಳಿದರೆ. ಸೊ ಹೈಡ್ರೋಜನ್ ನಿಮಗೆಲ್ಲ ಗೊತ್ತಿದೆ. H2 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಯಾರೆಲ್ಲ H2 ಬರೆದಿದ್ದೀರಿ 1 ಮಾರ್ಕ್ ನಿಮಗೆ ಕೊಡ್ತಾರೆ. 15ನೇ ಪ್ರಶ್ನೆ, ಒಂದು ಅನುರೂಪ ಶ್ರೇಣಿಯಲ್ಲಿ 2 ಅನುಕ್ರಮ ಸಂಯುಕ್ತಗಳ ಅನುಸೂತ್ರಗಳಲ್ಲಿ ಕಂಡುಬರುವ ವ್ಯತ್ಯಾಸ CH2 ಆಗಿರ್ತದೆ. CH2 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 15ನೇ ಪ್ರಶ್ನೆ CH2. ಓಕೆ, ನೆಕ್ಸ್ಟ್ 16ನೇ ಪ್ರಶ್ನೆ ನೋಡಿ. PQRSನಲ್ಲಿ pH ಮೌಲ್ಯ ಕೊಟ್ಟಿದ್ದಾರೆ. ಸೊ ಯಾವ ದ್ರಾವಣದಲ್ಲಿ ಆಮ್ಲ ಶಾಮಕ ತಯಾರಿಕೆಗಳು ಬಳಸ್ತಾರೆ ಅಂತ ಕೇಳಿದ್ದಾರೆ? P10. ಓಕೆ, ಸೊ P10 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಏಕೆಂದರೆ ಅದು ಕ್ಷಾರಧರ್ಮೀಯ ಪದಾರ್ಥಗಳಿಂದ ತಯಾರಿಸಲಾಗಿದೆ. ಕ್ಷಾರೀಯ ಪದಾರ್ಥಗಳಿಂದ ಆಗಿದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಕಾರಣವನ್ನು ಕೊಟ್ಟರೆ 1 ಮಾರ್ಕ್ ನಿಮಗೆ ಕೊಡ್ತಿದ್ರು. ಇನ್ನು ಅಲ್ಯೂಮಿನಿಯಂ ವಸ್ತುಗಳು ಕಬ್ಬಿಣದ ವಸ್ತುಗಳ ರೀತಿಯಲ್ಲಿ ಸುಲಭವಾಗಿ ಸಂಕ್ಷಾರಣಗೊಳ್ಳೋದಿಲ್ಲ ಏಕೆ ಅಂತ ಕೇಳಿದರೆ ನೀವು ಬರಿಬೋದು. ಅಲ್ಯೂಮಿನಿಯಂ ಸುಲಭವಾಗಿ ಅದೇನಾಗೋದಿಲ್ಲಪ್ಪ ಅಂತಂದರೆ
ತುಕ್ಕು ಹಿಡಿಯೋದಿಲ್ಲ ಅಂತ ಬರೆದ್ರೂ ಕೂಡ ನಿಮ್ಗೆ ಏನಾಗ್ತದೆ ಅಂಕಗಳನ್ನು ಕೊಡ್ತಾರೆ. ಅದು ತುಕ್ಕು ಹಿಡಿಯೋದಿರ್ತಕ್ಕಂಥ ಒಂದು ವಸ್ತು. ಈ ಪ್ರಶ್ನೆ ನನಗೆ ಕ್ಲಿಯರ್ ಬಂದಿಲ್ಲ 18, ಸೊ ಹೀಗಾಗಿ ಅದನ್ನು ಹೇಳ್ತಾ ಇಲ್ಲ. ಇನ್ನು ಆಮ್ಲ ಮಳೆ ವಿದ್ಯುತ್ ಪ್ರವಾಹನ ಹರಿಯಲು ಬಿಡುತ್ತದೆ, ಆದರೆ ಅಸವಿತ ನೀರು ವಿದ್ಯುತ್ ಪ್ರವಾಹ ಹರಿಯಲು ಬಿಡೋದಿಲ್ಲ ಏಕೆ? ಕಾಸುವಿಕೆ ಹುರುವಿಕೆ ನಡುವಿನ ವ್ಯತ್ಯಾಸ. ಲಾಸ್ಟ್ ಟೈಮ್ ಕೂಡ ನಾವು ಅದನ್ನು ಕೇಳಿದ್ರು, ಅದನ್ನು ಬರೆದಿದ್ದೀರಿ. ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ್ ಬಂಧ. ಎಸ್ ಅಣುಸೂತ್ರ ಮತ್ತು ರಚನೆ. ಸೈಕ್ಲೋಪೆಂಟನ್ ಕೇಳಿದ್ದಾರೆ, ಪ್ರೊಪೆನಾಲ್ ಕೇಳಿದ್ದಾರೆ, ಇದಂತರೂ ಯಾವತ್ತು ಕೇಳ್ತಾ ಇದ್ದಾರೆ. 3 ಮಾರ್ಕರ್. ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸ್ತಕ್ಕಂಥ ಚಿತ್ರ ಕೇಳಿದರು. ಓಕೆ, ನೆಕ್ಸ್ಟ್ ಅಡುಗೆ ಸೋಡಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಮಗೆ ಹೇಳಿತ್ತು. ಅಣುಸೂತ್ರ ಕೇಳಿದ್ದಾರೆ, ಉಪಯೋಗಗಳನ್ನು ಕೇಳಿದ್ದಾರೆ. ನೋಡಿ, ಅಡುಗೆ ಸೋಡಾ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದನ್ನು ಈಸಿಯಾಗಿ ಬರಿಬೋದಿತ್ತು. ಕ್ಲೋರಾ ಅಲ್ಕಲಿ ಪ್ರಕ್ರಿಯೆ, ಸೊ ನಿನ್ನೆ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ, ಸೊ ಅದನ್ನೇ ಬಂದಿದೆ. ಇನ್ನು ಎಸ್ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥದ್ದು, ಇಟ್ಸ್ ಅ ವೆರಿ ಈಸಿ. ಇನ್ನು ಕ್ಯಾಟಿಯಾನ್ ಉಂಟು ಮಾಡೋದಿಲ್ಲ ಏಕೆ? ಇಟ್ಸ್ ಅ ವೆರಿ ಈಸಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವಿನ ವ್ಯತ್ಯಾಸ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ನೀರಿನ ಗಡಸುತನಕ್ಕೆ ಕಾರಣವಾಗಿರ್ತಕ್ಕಂಥ ಲವಣ. ಮಾರ್ಜಕಗಳು ಗಡಸು ನೀರಿನಲ್ಲಿ ಪರಿಣಾಮಕಾರಿಯಾಗಿವೆ ಏಕೆ? ಬಯೋಸೈನ್ಸಲ್ಲಿ ನೋಡಿ, ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳೇ ನೆಫ್ರಾನ್ ಈಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೊ ನೆಫ್ರಾನ್ ಅಂತ ಯಾರು ಬರೆದಿದ್ದೀರಿ? ರೈಟ್ ಆನ್ಸರ್. ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಅಂತ ಕೇಳಿದರೆ ಗುನೋರಿಯಾ. ಓಕೆ, ಗೋನೋರಿಯಾ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಯುಗ್ಮಜ ಒಂದರಲ್ಲಿ 23 ಜೊತೆ ವರ್ಣತಂತುಗಳಿವೆ. ಹಾಗಾದರೆ ಪೋಷಕ ಜೀವಿಯ ಸಾಮಾನ್ಯ ಕೋಶವೊಂದರಲ್ಲಿರುವ ವರ್ಣತಂತುಗಳ ಸಂಖ್ಯೆ ಆಪ್ಷನ್ ಸಿ 46 ಅಂತ ಯಾರು ಬರೆದಿದ್ದೀರಿ? ರೈಟ್ ಆನ್ಸರ್ ಬರ್ತದೆ. 29ಗೆ ಬರ್ತೀನಿ. 3 ವ್ಯಕ್ತಿಗಳ ಹಿಮೋಗ್ಲೋಬಿನ್ ಪ್ರಮಾಣ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ಸಿ 13.3 ಹಿಮೋಗ್ಲೋಬಿನ್ ಇದೆಯಲ್ಲ, ಈ ವ್ಯಕ್ತಿಯಲ್ಲಿ ಏನಾಗ್ತದಪ್ಪ ಅಂದರೆ ಹೆಚ್ಚಿನ ಆಕ್ಸಿಜನನ್ನು ಸ್ವೀಕರಿಸ್ತದೆ. 13.3 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಆಪ್ಷನ್ ಸಿ, ವ್ಯಕ್ತಿ ಸಿ. ಓಕೆ, ಬೀಜದ ಮೊಳಕೆ ಬೆಳವಣಿಗೆಯನ್ನು ಗಮನಿಸಿ. ಎಕ್ಸ್ ಭಾಗದ ಗುರುತಿಸಲಾದ ಯಾವ ಅನುವರ್ತನೆ ಅಂತ ಕೇಳಿದ್ದಾರೆ. ಸೊ ಇದರ ಆನ್ಸರ್ ಬಂದುಬಿಟ್ಟು ಏನಿದೆಪ್ಪ ಅಂತಂದರೆ ಧನಾತ್ಮಕ ಪ್ರಕಾಶಾನುವರ್ತನೆ ಅಂತ ಇದೆ. ಏನು? ಧನಾತ್ಮಕ ಪ್ರಕಾಶಾನುವರ್ತನೆ ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ? ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಆನ್ಸರ್. ಇನ್ನು ಪ್ರಶ್ನೆ 31ರಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಹೂವಿನ ಚಿತ್ರಗಳು ಕೊಟ್ಟಿದ್ದಾವೆ. ಪರಕೀಯ ಪರಾಗಸ್ಪರ್ಶಕ್ಕೆ ಒಳಗಾಗ್ತದೆ ಅಂತ ಕೇಳಿದರೆ ಆಪ್ಷನ್ ಎ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಓಕೆ, ಸೊ ಎ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಬಿಕಾಸ್ ಅದು ಒಂದು ಉಭಯಲಿಂಗಿ ಹೂವು ಅನ್ನೋದನ್ನು ನೀವೇನು ಮಾಡ್ಬೋದಿತ್ತು? ಆರಾಮಾಗಿ ಬರಿಬೋದಿತ್ತು. ಇನ್ನು ಓಟಕ್ಕೆ ತಯಾರಾಗಲು ಅಡ್ರಿನಲಿನ್ ಹಾರ್ಮೋನು ಕ್ರೀಡಾಪಟುವಿಗೆ ಹೇಗೆ ಸಹಾಯ ಮಾಡ್ತದೆ? ತೆರೆದ ಪತ್ರರಂಧ್ರದ ಚಿತ್ರ ಕೇಳಿದರು. ಓಕೆ, ಜೈವಿಕ ವಿಘಟನೆ ಒಳಗಾಗದ ವಸ್ತುಗಳ ವ್ಯತ್ಯಾಸ. ಓಕೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್, ಈಸಿಯಾಗಿತ್ತು. ಆಮೇಲೆ F2 ಪೀಳಿಗೆ ಚೆಕ್ಕರ್ ಬೋರ್ಡ್. ಮಾಧವನ ಮೆದುಳಿನ ಚಿತ್ರ ಕೇಳಿದ್ದಾರೆ. ಮಹಾಮಸ್ತಿಷ್ಕ ಮತ್ತು ಫಾನ್ಸ್ ಗುರುತಿಸಬೇಕು. ಜೀರ್ಣನಾಳದಲ್ಲಿ ಟ್ರಿಪ್ಸಿನ್, ಆಮೇಲೆ ಸ್ಲೆಪೆಸ್ಗಳ ಕಾರ್ಯ, ಬಾಷ್ಪ ವಿಸರ್ಜನೆ ಅರ್ಥ, ಪುರುಷ ಸಂತಾನೋತ್ಪತ್ತಿಯಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿ ಕೆಲಸ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆ, ಹೈಡ್ರಾಪ್ಲನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೇಗೆ ಭಿನ್ನ, ಆಮೇಲೆ ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡ ಬರಮಾಡಿಕೊಳ್ಳಲು ಗರ್ಭಕೋಶ ಹೇಗೆ ಸಿದ್ಧವಾಗ್ತದೆ, ಅಂಡ ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಅಂತ ಕೇಳಿದರು. ಸೊ ಡೀಟೇಲ್ ಆನ್ಸರ್ ಕೊಡ್ತೀನಿ. ಇಷ್ಟು ಪ್ರಶ್ನೆ ಪತ್ರಿಕೆ